ನಮಸ್ಕಾರ. ನಮ್ಮ ಚಾನಲ್ ಬಿಸ್ನೆಸ್ ಮೈಂಡ್ ಎಂಬ ಹೊಸ ಚಾನಲ್ಗೆ ಸ್ವಾಗತ. ಇಲ್ಲಿ 3 ಬಿಸ್ನೆಸ್ ಐಡಿಯಾಗಳನ್ನು ಹೇಳ್ತೀನಿ. ಒಂದು ಬಿಸ್ನೆಸ್ ಬಂದು ಇನ್ವಿಟೇಷನ್ ಕಾರ್ಡ್ದು, ಇನ್ನೊಂದು ಬಿಸ್ನೆಸ್ ಬಂದು ಟೀ ಮತ್ತು ಕಾಫಿದು, ಇನ್ನೊಂದು ಬಂದ್ಬಿಟ್ಟು ಕ್ಯಾಟ್ರಿಂಗ್ ಸರ್ವಿಸ್. ಎಲ್ಲರೂ ಮಾಡಿರೋದೆ, ಬಟ್ ಇದು ಡಿಫ್ರೆಂಟಾಗಿ ಹೇಳ್ತೀನಿ. ಓಕೆನಾ? ಸೊ ಟ್ರೈ ಮಾಡಿ ನೋಡಿ. ಓಕೆ, ಫಸ್ಟ್ನೇ ಬಿಸ್ನೆಸ್ ಬಂದು ಇನ್ವಿಟೇಷನ್ ಕಾರ್ಡ್ಸ್. ಓಕೆ, ಇನ್ವಿಟೇಷನ್ ಕಾರ್ಡ್ಸ್ ಯೂಶ್ವಲಿ ಎಲ್ಲರೂ ಯಾವ ಥರ ಮಾಡಿಸ್ತಾರೆ ಅಂದರೆ, ನೀವು ಮದುವೆ ಸ್ಟಾರ್ಟ್ ಆಯಿತು, ಅಥವಾ ಗೃಹಪ್ರವೇಶ ಇದೆ, ಅಥವಾ ನಾಮಕರಣ ಇದೆ, ಈ ಥರ ಬಗ್ಗೆ ಒಳ್ಳೆಯ ಸೆಲೆಬ್ರೇಷನ್ ಮಾಡ್ತಾರಲ್ಲ. ಸೊ ಆ ಸೆಲೆಬ್ರೇಷನ್ಗೆ ಇನ್ವಿಟೇಷನ್ ಕಾರ್ಡ್ ಮಾಡಿಸ್ತಾರೆ. ಓಕೆ, ಸೊ ಇಲ್ಲೇನು ಮಾಡ್ತಾರೆ, ಎಲ್ಲರೂ ಶಾಪಿಗೆ ಹೋಗ್ತಾರೆ ಇನ್ವಿಟೇಷನ್ ಕಾರ್ಡ್ ಮಾಡಿಸೋಕ್ಕೆ. ಓಕೆನಾ? ಸೊ ಇದು ಐಡಿಯಾ ಬಂದು ಏನಂದರೆ, ಶಾಪಿಗೆ ಅವ್ರು ಹೋಗೋ ಬದಲು ನೀವು ನಿಮ್ಮ ಮನೆಯಿಂದಲೇ ಮಾಡ್ಬೋದು ಈ ಬಿಸ್ನೆಸ್. ಓಕೆನಾ? ಹೇಳ್ತೀನಿ ಐಡಿಯಾ ಹೆಂಗೆ ಅಂತೇಳಿ. ಫಸ್ಟು ನೀವು ಈ ಬಿಸ್ನೆಸ್ ಮಾಡೋಕ್ಕೆ ಫಸ್ಟ್ ನಿಮಗೆ ಇನ್ವಿಟೇಷನ್ ಬೇಕು. ಇನ್ವಿಟೇಷನ್ ಎಲ್ಲಿ ಸಿಗುತ್ತೆ? ನೀವು ಸೀದಾ ಬೆಂಗಳೂರು ಚಿಕ್ಕಪೇಟೆಗೆ ಹೋಗಿ, ಓಕೆನಾ, ಅಲ್ಲಿ ತುಂಬ ಇನ್ವಿಟೇಷನ್ ಕಾರ್ಡ್ಸು ಸೆಲ್ ಮಾಡ್ತಾರೆ. ಓಕೆನಾ? ಅಲ್ಲಿ ಯಾರ ಹತ್ರ ಒಬ್ಬರ ಹತ್ರ ನೀವು ಒಂದು ಅಗ್ರಿಮೆಂಟ್ ಲೆಕ್ಕದಲ್ಲಿ ಒಂದು ಅಗ್ರಿಮೆಂಟ್ಗೆ ಒಂದು 5,000 ಇಲ್ಲ 10,000 ತೊಗೊತಾರೆ. ಓಕೆ, ಅವ್ರು ನಿಮಗೆ ಕಿಟ್ ಅಂತ ಕೊಡ್ತಾರೆ. ತುಂಬ ಇನ್ವಿಟೇಷನ್ಸನ್ನ ನಿಮಗೆ ಒಂದು ಕಿಟ್ ಕೊಡ್ತಾರೆ, ಮತ್ತು ಪ್ರತಿ ತಿಂಗಳು ನಿಮ್ಮ ಅಡ್ರೆಸ್ಸಿಗೆ ಅವರು ಕಳಿಸ್ತಾರೆ. ಓಕೆ, ಹೊಸ ಏನು ಡಿಸೈನ್ ಬರುತ್ತೋ ಅದನ್ನು ಕಳಿಸ್ತಾನೇ ಇರ್ತಾರೆ ನಿಮ್ಮ ಅಡ್ರೆಸ್ಸಿಗೆ. ಓಕೆನಾ? ನೀವು ಮನೇಲೂ ಮಾಡ್ಬೋದು, ಅಥವಾ ಶಾಪ್ ಇಟ್ಕೊಂಡು ಮಾಡ್ಬೋದು. ಓಕೆನಾ? ಬೆಟರು ಶಾಪ್ ಅಂದರೆ ಮನೆ ಬಾಡಿಗೆ ಎಲ್ಲ ಜಾಸ್ತಿ ಆಗುತ್ತೆ. ಮನೆ ಆದರೆ ಆ ಥರ ಬಾಡಿಗೆ ಏನೂ ಇರೋದಿಲ್ಲ, ಮನೆ ಇಟ್ಕೊಂಡು ಮಾಡ್ಬೋದು. ಓಕೆನಾ? ಓಕೆ, ಇನ್ವಿಟೇಷನ್ ಕಾರ್ಡ್ಸನ್ನು ನೀವು ಚಿಕ್ಕಪೇಟೆಯಲ್ಲಿ ತಗೋಬೇಕು, ಮತ್ತು ಅಲ್ಲೇ ಪ್ರಿಂಟರು ಸಹ ನಿಮಗೆ ಸಿಗ್ತಾರೆ. ಒಬ್ಬರಲ್ಲ, ತುಂಬ ಜನ ಇದ್ದಾರೆ. ಸೊ ಅವ್ರ ಹತ್ರ ನೀವು ಮಾತಾಡಬೇಕು. ಪ್ರಿಂಟಿಂಗು ಇದು ಈ ಡಿಸೈನಿಗೆ ಬೇರೆ ಬೇರೆ ಡಿಸೈನಿಗೆ ಬೇರೆ ಬೇರೆ ಥರ ಪ್ರೈಸ್ ಇರುತ್ತೆ. ಓಕೆನಾ? ಆ ಪ್ರೈಸ್ ತಕ್ಕಂಗೆ ನೀವು ಮಾತಾಡಬೇಕು. ಓಕೆನಾ? ಅವ್ರಿಗೆ ಹೇಳಿರಬೇಕು ಫಸ್ಟೇ, ನಾವು ಇನ್ವಿಟೇಷನ್ ಕಳಿಸ್ತೀವಿ, ನೀವು ಅದಕ್ಕೆ ತಕ್ಕಂಗೆ ಡಿಸೈನೆಲ್ಲ ಮಾಡಿ ಕಳಿಸ್ಬೇಕು. ಆ ಡ್ರಾಫ್ಟನ್ನು ನೋಡಿಬಿಟ್ಟು ನಾವು ಪ್ರಿಂಟಿಗೆ ಹೇಳ್ತೀವಿ, ಪ್ರಿಂಟ್ ಆ ಥರ ಮಾತಾಡ್ಕೊಂಡು ಬರಬೇಕು. ಮತ್ತು ಪುನಃ ಅವ್ರ ಹತ್ರ ಹೋಗೋಕ್ಕಾಗಲ್ಲ. ಇದು ಈ ಥರ ಮಾಡಬೇಕು ಫಸ್ಟು. ಸೊ ನೀವು ನಿಮ್ಮ ಊರಿಗೆ ಬಂದಮೇಲೆ, ಓಕೆ, ಮನೆಯಲ್ಲಿ ನೀವೆಲ್ಲ ಸೆಟಪ್ ಮಾಡ್ಕೋಬೋದು, ಅಥವಾ ಹಂಗೆ ಸೆಟಪ್ ಮಾಡ್ಬೋದು. ಡಿಸೈನಾಗಿ ಎಲ್ಲ ಕಾರ್ಡ್ಸ್ ಎಲ್ಲ ಅವ್ರು ಕೂಡ ಕಿಟ್ ತೊಗೊಂಡು ಎಲ್ಲ ಡಿಸೈನೆಲ್ಲ ಇಟ್ಬಿಟ್ಟು ನೀಟಾಗಿ ಒಂದು ಶಾಪನ್ನು ರೆಡಿ ಮಾಡ್ಕೊಳ್ಳಿ, ಇಲ್ಲ ಮನೆಯಿಂದಲೇ ಮಾಡಿ ಸ್ಟಾರ್ಟಿಂಗ್. ಓಕೆನಾ? ಸೊ ಇದೇನು ಮಾಡಬೇಕು ಅಂದರೆ, ನಿಮ್ಮ ಫ್ರೆಂಡ್ಸು ಅಥವಾ ರಿಲೇಷನ್ಸು ಅವ್ರು ಏನಿರ್ತಾರಲ್ಲ ಅವ್ರ ಹತ್ರ ಕೇಳಬೇಕು. ಯಾರದ್ದು ಮದುವೆ ಇದೆ, ಯಾರದ್ದು ನಾಮಕರಣ ಇದೆ, ಯಾರದ್ದು ಗೃಹಪ್ರವೇಶ ಇದೆ. ಓಕೆನಾ? ಇವೆಲ್ಲ ಕೇಳಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಯಾರ್ಯಾರು ಎಲ್ಲೆಲ್ಲಿ ಗೃಹಪ್ರವೇಶ ಮಾಡ್ತಾಯಿದ್ದಾರೆ ಅಥವಾ ನಾಮಕರಣ ಮಾಡ್ತಾಯಿದ್ದಾರೆ, ಅವೆಲ್ಲ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಸೊ ನೀವೇನು ಮಾಡಬೇಕು, ಡೈರೆಕ್ಟ್ ಅವ್ರ ಹತ್ರ ಹೋಗಬೇಕು, ಕೇಳಬೇಕು. ನಾವು ಈ ಥರ ಇನ್ವಿಟೇಷನ್ ಇದ್ದಾವೆ, ನಮ್ಮ ಹತ್ರ ಈ ಥರ ಡಿಸೈನ್ ಇದೆ, ನೀವು ಸಾಧ್ಯವಾದರೆ ಮೊಬೈಲ್ಗಳಲ್ಲಿ ನಿಮ್ಮ ಮೊಬೈಲ್ ಇದೆಯಲ್ಲ, ಆ ಮೊಬೈಲಲ್ಲಿ ನೀವು ಫೋಟೋ ಹೊಡೆದು ಇಟ್ಕೊಂಡ್ರೂ ಆಗುತ್ತೆ, ಅಥವಾ ಒಂದು ಬ್ಯಾಗ್ ರೆಡಿ ಮಾಡ್ಕೊಂಡು ಅದರೊಳಗೆ ಇಟ್ಕೊಂಡು ನಡೀತದೆ. ಓಕೆ, ಸೊ ಈ ಥರ ತಗೊಂಡೋಗಿ ಅವ್ರಿಗೆ ತೋರಿಸ್ಬೇಕು, ಇಂಟ್ರೊಡ್ಯೂಸ್ ಮಾಡಬೇಕು. ಈ ಥರ ಇನ್ವಿಟೇಷನ್ನು ಇಷ್ಟಿಷ್ಟು ರೂಪಾಯಿಗಿದೆ ಅಂತ ಹೇಳಿ. ಓಕೆ, ನಿಮಗೆ ಕಿಟ್ ಕೊಡ್ತಾರಲ್ಲ, ನೀವು ಅಗ್ರಿಮೆಂಟ್ ಮಾಡಿರ್ತಾರಲ್ಲ, ಅವರು ನಿಮಗೆ ಏನಿಲ್ಲ ಅಂದರೂ 15ರಿಂದ 25% ಡಿಸ್ಕೌಂಟ್ ಕೊಡ್ತಾರೆ. ಓಕೆ, 15ರಿಂದ 25% ಡಿಸ್ಕೌಂಟ್ ಕೊಡ್ತಾರೆ. ನೀವು ಪ್ರಿಂಟಿಂಗ್ ಪ್ರೈಸನ್ನು ಬೇಕಿರಿ ಏನು ಅದು ಲಾಭ ಮಾಡದೇ ಇದ್ರೂ ಪರವಾಗಿಲ್ಲ, ನಿಮಗೆ ಲಾಭ ಸಿಗುತ್ತೆ. ಓಕೆ, 15ರಿಂದ 20% ಸಿಕ್ಕೇ ಸಿಗುತ್ತೆ, ಇಲ್ಲ 25%ವರೆಗೂ ಹೋಗುತ್ತೆ. ಓಕೆ, ಒಂದೊಂದು ಕಾರ್ಡ್ ಮೇಲೆ ಒಂದೊಂದು ಥರ ಡಿಸ್ಕೌಂಟ್ ಇರ್ತದೆ. ಓಕೆ, ಇದಾದಮೇಲೆ ಸೊ ನೀವು ಇಲ್ಲೇನು ಮಾಡ್ತಿದ್ದೀರಿ, ನೀವೇ ಹೋಗ್ತಾಯಿದ್ದೀರಿ ಕಸ್ಟಮರ್ ಹತ್ರ ಹೋಗಿ ಕೇಳ್ತಾ ಇದ್ದೀರಿ. ಸೊ ಆವಾಗ ಅವರು ಬೇರೆ ಅಂಗಡಿ ಹತ್ರ ಹೋಗೋದು ತಪ್ಪುತ್ತೆ, ನಿಮಗೆ ಮನೆ ಹತ್ರನೇ ಸರ್ವಿಸ್ ಸಿಗೋದಂಗೆ ಆಗುತ್ತೆ. ನಿಮಗೆ ಅಲ್ಲಿ ಕಸ್ಟಮರು
ಮನೆ ಹತ್ರ ನೀವೇ ಹೋಗ್ತೀರಿ, ಕಸ್ಟಮರಿಗೆ ಮನೆ ಹತ್ರನೇ ಸರ್ವಿಸ್ ಸಿಗುತ್ತೆ, ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ನೀವು ಇದನ್ನು ಹೇಳಬೇಕು, ನಾವೇ ಡೆಲಿವರಿ ಮಾಡ್ತೀವಿ ಮನೆ ಹತ್ರ. ಓಕೆನಾ? ಈ ಥರ ಹೇಳಿದರೆ ಅದು ನಿಮಗೆ ಈಸಿ ಆಗುತ್ತೆ ಕೆಲಸ. ಓಕೆನಾ? ನಿಮಗೆ ಆರ್ಡ್ರ್ ಸಿಗ್ತವೆ. ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಮ್ಯಾಕ್ಸಿಮಮ್ ನೀವು ಆರ್ಡ್ರ್ ತಗೋಬೋದು. ನೀವು ಒಂದೇ ಊರಲ್ಲಿ ಅಂತಲ್ಲ, ನೀವು ಯಾವುದೇ ಊರು ನಿಮ್ಮ ಗೊತ್ತಿರೋಂಥ ಊರು ಹೋಗಿ ನಿಮ್ಮ ಒಂದು ಬಿಸ್ನೆಸ್ಸನ್ನು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸಿ ಗ್ಯಾರಂಟಿ ಹೇಳಿ, ನನಗೆ ಗೊತ್ತಿರೋಂಗೆ ಒಂದು ಜಾಸ್ತಿ ಅಡ್ವಾನ್ಸ್ ಇಸ್ಕೊಬಾರ್ದು ಅವ್ರ ಹತ್ರ. ಸ್ವಲ್ಪ ಅಡ್ವಾನ್ಸ್ ಇಸ್ಕೊಂಡು ಡೆಲಿವರಿ ಮಾಡಿದ್ಮೇಲೆ ಮ್ಯಾಕ್ಸಿಮಮ್ ಫುಲ್ ಅಮೌಂಟ್ ಸೆಟ್ಲ್ ಮಾಡ್ಕೋಬೇಕು. ನಿಮಗೆ ಅವ್ರಿಗೆ ನಂಬಿಕೆ ಬರಬೇಕು ನಿಮ್ಮ ಮೇಲೆ. ಸೊ ಆ ಥರ ಮಾಡಬೇಕು. ಓಕೆನಾ? ಇದು ಒಂದು ಬಿಸ್ನೆಸ್ ಐಡಿಯಾ. ಇದನ್ನು ಹೆಂಗೆ ಅಂತ ಹೇಳ್ಬಿಟ್ಟು ಹೇಳೋದಿದ್ರೆ, ಇವಾಗ ನೀವು ಹೋಗಿ ಇನ್ವಿಟೇಷನ್ ತೋರಿಸ್ತೀವಿ, ಯಾವುದೋ ಒಂದು ಕಾರ್ಡನ್ನು ಸೆಲೆಕ್ಟ್ ಮಾಡೋದು ಕಸ್ಟಮರ್. ಸೊ ಅವಾಗ ಏನು ಮಾಡಬೇಕು, ನೀವು ಈ ಕಾರ್ಡನ್ನು ನಿಮ್ಮ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಲ್ಲ ಆ ಕಂಪ್ನಿ ಅಥವಾ ಅವ್ರಿಗೆ ಹೇಳಿದರೆ ಅವ್ರೇನು ಮಾಡ್ತಾರೆ, ಓಕೆ ₹5 ಇದು ಇಷ್ಟು ಪ್ರೈಸ್ ಅಂತ ಹೇಳ್ತಾರೆ. ಸೊ ನೀವೇ ಮಾಡಬೇಕು, ಅದೇ ಕಾರ್ಡನ್ನು ನೀವು ಪ್ರಿಂಟ್ರ್ ಹತ್ರ ಮಾತಾಡಿದ್ರಲ್ಲ ಅವ್ರ ಹತ್ರ ಕಳಿಸ್ಬೇಕು. ಓಕೆನಾ? ಈ ಥರ ಡಿಸೈನ್ ಇದೆ, ಎಷ್ಟಾಗುತ್ತೆ ಪ್ರೈಸ್ ಅಂತೇಳಿ ಮುಂಚೆ ಮಾತಾಡ್ಕೊಂಬಂದಿದ್ರು ಓಕೆ. ಬಟ್ ಹೊಸ ಡಿಸೈನ್ ಒಂದು ಟ್ರೈ ಮಾಡ್ತೀರಿ, ಸೊ ಅವಾಗ ಕಷ್ಟ ಆಗುತ್ತೆ. ಸೊ ಅವಾಗ ಏನು ಮಾಡಬೇಕು, ಹೋಗಬೇಕು, ಅವ್ರಿಗೆ ಹೇಳಬೇಕು ಈ ಥರ ಡಿಸೈನ್ ಇದೆ ಎಷ್ಟಾಗುತ್ತೆ ಅಂತ. ಸೊ ಅವ್ರು ಪ್ರೈಸ್ ಹೇಳ್ತಾರೆ. ಸೊ ಆ ಪ್ರೈಸ್ ಹೇಳಿದ್ಮೇಲೆ ನೀವು ಅದಕ್ಕೂ ಟ್ಯಾಲಿ ಮಾಡಿ ನಿಮ್ಮದು ಒಂದು ಪರ್ಸೆಂಟೇಜ್ ಹೇಳ್ತಲ್ಲ, ಆ ಡಿಸ್ಕೌಂಟ್ ಪರ್ಸೆಂಟೇಜು ನಿಮ್ದು ಏನಾದ್ರು ಸ್ಮಾಲ್ ಪ್ರಾಫಿಟ್ ಇಟ್ಬಿಟ್ಟು ನೀವು ಫೈನಲ್ ಪ್ರೈಸನ್ನು ಫೈನಲ್ ಪ್ರೈಸನ್ನು ಹೇಳಬೇಕು. ಓಕೆನಾ? ಫೈನಲ್ ಪ್ರೈಸು ಇಷ್ಟು ಪರ್ಸೆಂಟೇಜ್ ಅಂತೇಳಿ ನೀವು ಪ್ರಾಫಿಟ್ ಇಟ್ಕೊಂಡು ಕಸ್ಟಮರ್ಗೆ ಹೇಳಿದ್ರೆ, ಸೊ ಅದು ನಿಮಗೆ ಬಿಸ್ನೆಸ್ಸು ಸೆಟ್ ಆಗುತ್ತೆ. ಸೊ ಅದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಇನ್ವಿಟೇಷನ್ ಬಿಸ್ನೆಸ್ಗೆ ಅಂದರೆ ಒಂದು 10,000 to 15,000 ಆಗ್ಬೋದು. ಅಲ್ಲಿ ನೀವು ತೊಗೊತೀರಲ್ಲ, ಅಗ್ರಿಮೆಂಟ್ ಮಾಡ್ಕೊತೀರಲ್ಲ, ಸೊ ಅಗ್ರಿಮೆಂಟಿಗೆ ಒಂದು 10,000 ಇಲ್ಲ 5,000 10,000 ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಒಂದು ರೌಂಡ್ ಫಿಗರ್ ಎಲ್ಲ ಸೇರಿ ಒಂದು 15,000 ತೊಗೊಳ್ಳಿ. ಓಕೆನಾ? ಸ್ಟಾರ್ಟ್ ಮಾಡೋದಕ್ಕೆ. ಓಕೆನಾ? ಇದರಿಂದ ನೀವು ಒಳ್ಳೆ ಪರ್ಸೆಂಟೇಜಲ್ಲೂ ನೀವು ಒಳ್ಳೆ ಕಮಿಷನ್ ಸಿಗುತ್ತೆ, ಒಳ್ಳೆ ಪರ್ಸೆಂಟೇಜು ಸಿಗುತ್ತೆ. ಕಾರ್ಡಲ್ಲಿ ಕೊಟ್ಟಿರ್ತಾರೆ, ನೀವು ಇಲ್ಲಿ ಹೇಳ್ಬೇಕಾದ್ರೆ ₹1 ಜಾಸ್ತಿ ಹೇಳ್ತೀರಿ. ಒಂದು ಇನ್ವಿಟೇಷನ್ಗೆ ಏನಿಲ್ಲ ನಿಮಗೆ 10 to 15 ಇಟ್ಟು ಮಾಡ್ಬೋದು. ಓಕೆನಾ? ಟೋಟಲ್ ರೌಂಡ್ ಫಿಗರ್ ನಿಮಗೆ ಒಂದು 20-25% ಪ್ರಾಫಿಟ್ ಸಿಗುತ್ತೆ. ಓಕೆನಾ? ಇದು ಒಳ್ಳೆಯ ಐಡಿಯಾ. ಇನ್ವಿಟೇಷನ್ ಬಿಸ್ನೆಸ್ ಬಂದು ನಿಮಗೆ ಒಳ್ಳೆ ಆರಾಮಾಗಿ ಸ್ಟ್ಯಾಂಡರ್ಡಾಗಿ ಹೋಗಿ ಮಾತಾಡ್ಕೊಂಡು ಕೇಳಿ ಇನ್ವಿಟೇಷನ್ ಆರ್ಡ್ರ್ ತೊಗೊಂಡು ನೀವು ಇವ್ರಿಗೆ ಹೇಳಿದ್ರೆ, ನಿಮ್ಮ ಅಗ್ರಿಮೆಂಟ್ ಆಗಿರುತ್ತಲ್ಲ ಅವ್ರಿಗೆ ಹೇಳಿದ್ರೆ, ಇನ್ವಿಟೇಷನ್ ಕಂಪ್ನಿ ಇದ್ದಾರಲ್ಲ ಅವ್ರಿಗೆ ಹೇಳಿದ್ರು, ಅವರು ನಿಮಗೆ ಇನ್ವಿಟೇಷನ್ನ ಇಷ್ಟು ರೂಪಾಯಿ ಅಂತ ಹೇಳ್ತಾರೆ. ಸೊ ಅದೇ ಇನ್ವಿಟೇಷನ್ನ ನೀವು ಅಲ್ಲಿಂದ ಅವರಿಗೆ ಹೇಳಿದ್ರೆ ಸಾಕು, ನಿಮ್ಮ ಪ್ರಿಂಟರ್ ಇರುತ್ತಲ್ಲ ಅವ್ರಿಗೆ ತಗೊಂಡೋಗಿ ಅಲ್ಲಿ ಕೊಡ್ತಾರೆ. ಓಕೆ? ಅವ್ರಿಗೆ ನೀವು ಫೋನ್ ಮಾಡಿ ಇನ್ವಿಟೇಷನ್ ಬರ್ತಾಯಿದೆ, ಇದಕ್ಕೆ ಪ್ರಿಂಟ್ ಹಾಕಿ ಮುಗೀತು. ಇಷ್ಟು ಹಾಕಿದ್ರೆ ನಿಮ್ಮ ಕೆಲಸ ಆದಂಗೆ. ಅದನ್ನು ಅವ್ರಿಗೆ ಹೇಳಿ ನಮಗೆ ಕಳಿಸ್ಬಿಡಿ ಅಂತೇಳಿ, ಕೊರಿಯರ್ ಮಾಡಿ ಅಂತೇಳಿ, ಅಥವಾ ಟ್ರಾನ್ಸ್ಪೋರ್ಟಿಗೆ ಹಾಕಿ ಅಂತೇಳಿ, ಸೀದಾ ಬಂದು ನಿಮ್ಮ ಮನೆ ಹತ್ರ ಬರುತ್ತೆ. ಆಯಿತಾ? ಟ್ರಾನ್ಸ್ಪೋರ್ಟೇಷನ್ಗೆ ಹೋಗುತ್ತೆ. ಸೊ ನೀವು ಹೋಗಿ ಅಲ್ಲಿಂದ ತೊಗೊಂಡ್ಬನ್ನಿ. ₹100-200 ಕೆಲಸ ಆಗೋಗುತ್ತೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಬಿಸ್ನೆಸ್ ಬಂದುಬಿಟ್ಟು ಟೀ ಬಿಸ್ನೆಸ್. ಟೀ ಬಿಸ್ನೆಸ್ ಮಾಡಬೇಕು ಅಂತಂದರೆ ಮಾಮೂಲಿ ಒಂದು ₹500-1,000 ಇದ್ದರೆ ಸಾಕು ಟೀ ಬಿಸ್ನೆಸ್ ಮಾಡೋಕ್ಕೆ. ನೀವು ಹೋಗ್ಬಿಟ್ಟು ಶಾಪ್ ಇಟ್ಕೊಂಡು ಕುತ್ಕೊಳ್ಳೋ ಬದಲು ಪ್ರತಿದಿನವೂ ಮಾರ್ಕೆಟ್ ಅಂತ ನಡೀತಿದೆ. ಓಕೆ? ನಿಮ್ಮ ಊರುಗಳಲ್ಲಿ. ಸೊ ಅಲ್ಲೇನು ಮಾಡಬೇಕು ಅಂದರೆ ನೀವು ಒಂದು ₹500,000 ಇನ್ವೆಸ್ಟ್ ಮಾಡಿ ಎಲ್ಲ ಕಾಫಿ ಟೀ ಎಲ್ಲ ಕಪ್ಸು ಎಲ್ಲ ತಗೊಂಡು ದಿನ ಬೆಳಿಗ್ಗೆ 4:30-5 ಗಂಟೆಗೆ ಹೋಗ್ಬಿಟ್ರೆ ನಿಮಗೆ ಏನಿಲ್ಲ ಅಂದರೂ ₹500,000 ಇನ್ವೆಸ್ಟ್ ಮಾಡಿದ್ರೆ ಅದು ಡಬಲ್ ಪ್ರಾಫಿಟ್ ಆಗುತ್ತೆ. 2,000 ದುಡ್ಡಾಗುತ್ತೆ. ಇದು ನೀವು ಆರಾಮಾಗಿ ಮಾಡ್ಬೋದು. ಓಕೆನಾ? ಒಂದು ಮಗ್ ಥರದ್ದು ಕಾಫಿ ಹಾಕ್ತಿರಲ್ಲ, ಅದು ಟೀ ಎಲ್ಲ ನೀವು ಮಾಡಿಕೊಂಡ್ರೆ ಮುಗಿದೋಯ್ತು. ಸೊ ಎಲ್ಲ ಕಪ್ಪಲ್ಲಿ ಹಾಕು ಕೊಡು ಅಷ್ಟೇ. ಗೊತ್ತಲ್ಲ, ಇವಾಗ ಟೀಗೆಲ್ಲ ₹5-10 ದುಡ್ಡಿದೆ. ಓಕೆನಾ? ಅದು ಒಳ್ಳೆ ಪ್ರಾಫಿಟ್ಟು. ಸೊ ಬಿಸ್ನೆಸ್ಸು ಕಡಿಮೆ ಬಂಡವಾಳ, ಒಂದು ₹500-1,000 ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಬಿಸ್ನೆಸ್ ಬಂದು ಕ್ಯಾಟ್ರಿಂಗ್ ಬಿಸ್ನೆಸ್ಸು. ಕ್ಯಾಟ್ರಿಂಗ್ ಬಿಸ್ನೆಸ್ ಅಂದ ತಕ್ಷಣ
ಅಡುಗೆ ಮಾಡಬೇಕು, ದೊಡ್ಡ ಹಾಲ್ ತಗೋಬೇಕು, ಹೋಟ್ಲ್ ಇಟ್ಕೋಬೇಕು ಹಂಗಲ್ಲ. ಮನೇಲೇ ಮಾಡಿ ಎಲ್ಲಿ ಕೊಡಬೇಕು ಅದು ಮೇಯ್ನು. ಇಲ್ಲಿ ಕಸ್ಟಮರ್ ನೀವೇ ಹುಡುಕಬೇಕು. ಎಲ್ಲಿ ಕಸ್ಟಮರ್ ಸಿಗ್ತಾರೆ? ಕಸ್ಟಮರ್ ಫಸ್ಟು ನಿಮಗೆ ಸಿಗೋದು ನಿಮ್ಮ ಊರಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತಲ್ಲ ಅಂಥ ಜಾಗಕ್ಕೆ ಹೋಗಿ, ಅಲ್ಲಿ ಮೇಸ್ತ್ರಿಗಳಿರ್ತಾರೆ ಅಥವಾ ಗಾರೆ ಕೆಲಸದವ್ರು ಇರ್ತಾರಲ್ಲ ಅವರಿಗೆ ಕೇಳಬೇಕು, ಊಟ ಎಲ್ಲಿ ತರ್ತಾಯಿದ್ರು, ನಾವೇ ಬಂದು ನಿಮಗೆ ಕೊಡ್ತೀವಿ. ಈ ಥರ ಮಾತಾಡಿ ಅವರಿಗೆ ಗೊತ್ತೆಲ್ಲ ಪ್ರೈಸ್ ಇವಾಗ 50 ರೂಪಾಯಿ 100 ರೂಪಾಯಿ ಇದೆ ಒಂದೊಂದು ಊಟಕ್ಕೆ. ಸೊ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಕೊಟ್ಟರೆ ಅವ್ರು ನಿಮ್ಮ ಹತ್ರನೇ ತೊಗೊತಾರೆ. ಓಕೆ, ದಿನಕ್ಕೆ ಏನು 100ರಿಂದ 200 ಊಟ ನೀವು ಸೆಲ್ ಮಾಡ್ಬೋದು. ಈ ಥರ ಕನ್ಸ್ಟ್ರಕ್ಷನ್ ಆಗೋ ಜಾಗಕ್ಕೆ ಹೋಗಿ ಗಾರೆ ಕೆಲಸದವ್ರು ಇರ್ತಾರಲ್ಲ ಅವ್ರಿಗೆ ಹೇಳಿ ಮಾತಾಡಿ ಊಟ ನೀವೇ ಸಪ್ಲೈ ಮಾಡಬೇಕು. ಅಲ್ಲಿಗೆ ಪ್ಯಾಕೆಟಲ್ಲಿ ಕಟ್ಟಿ ಅದು ಹೈಜೆನಿಕ್ ಕೊಡಬೇಕು. ಓಕೆ, ಮೇಯ್ನ್ ಬಂದು ಹೈಜೆನಿಕ್ ಕೊಟ್ಟರೆ ಒಳ್ಳೆಯದು. ಅವರು ನಿಮ್ಮ ಹತ್ರ ಪರ್ಮನೆಂಟ್ ಕಸ್ಟಮರ್ಸ್ ಆಗ್ತಾರೆ. ಅವರೆಲ್ಲೇ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಹೋದ್ರು ಅವ್ರು ನಿಮ್ಮ ಹತ್ರನೇ ತೊಗೊತಾರೆ. ನೀವು ಹೈಜೆನಿಕ್ ಕೊಡೋದೆಲ್ಲ ಹೆಂಗೆ ಬೇಕು ಹಂಗೆ ಕೊಟ್ಟರೆ ನಿಮ್ಮ ಹತ್ರ ವಾಪಸ್ ಬರೋದಿಲ್ಲ, ಬೇರೆ ಹತ್ರನೇ ಹೋಗ್ತಾರೆ. ಓಕೆನಾ? ಹಿಂಗಾಗಿ ನೀವು ಅಲ್ಲಿ ಒಳ್ಳೆ ಬಿಸ್ನೆಸ್ ಮಾಡಬೇಕು. ಗೊತ್ತಲ್ಲ, ಫುಡ್ ಬಿಸ್ನೆಸ್ಸಲ್ಲಿ ಒಳ್ಳೆ ಪ್ರಾಫಿಟ್ ಇದೆ. ಎಲ್ಲಾದರೂ 100 ಊಟಕ್ಕೆ ನೀವು ಕೊಟ್ಟರು ಅಂದ್ರೆ ಒಂದು 1000 ರೂಪಾಯಿ 2000 ರೂಪಾಯಿ ದುಡ್ಡು ಆರಾಮಾಗಿ ಸಿಗುತ್ತೆ ನಿಮ್ಮ ಕೈಗೆ ಅಲ್ವಾ? ತಿಂಗಳ 20-25 ಸಾವಿರ ದುಡ್ಡು ಸಿಗುತ್ತೆ. ಇದು ನನ್ನ ಒಂದು ಹೊಸ ಪ್ರಯತ್ನ, ಬಿಸ್ನೆಸ್ ಮೈಂಡ್ ಅಂತೇಳಿ ನನ್ನ ಚಾನಲ್ ಹೆಸರು. ದಯವಿಟ್ಟು ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ, ನೋಟಿಫಿಕೇಷನ್ ಬರುತ್ತೆ ನಾನು ಹೊಸ ವಿಡಿಯೋ ಹಾಕಿದಾಗೆಲ್ಲ. ಗ್ಯಾರಂಟಿ ಒಳ್ಳೊಳ್ಳೆ ಬಿಸ್ನೆಸ್ ಐಡಿಯಾ ಕೊಡ್ತೀನಿ. ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು.